ಈ ಐಶ್ವರ್ಯ ಗೌಡ ಅವರ ವಿರುದ್ಧ ಮೊದಲ ಕೇಸ್ ದಾಖಲಾಗಿದ್ದು ಚಂದ್ರ ಲೇಔಟ್ ಸ್ಟೇಷನ್ನಲ್ಲಿ. ಆ ಕೇಸನ್ನು ದಾಖಲು ಮಾಡಿದ್ದು ವನಿತಾ ಐತಾಳ್. ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ತಮಗೆ ವಂಚನೆ ಆಗಿದೆ, 14 ಕೋಟಿ ರೂಪಾಯಿ ವಂಚನೆ ಆಗಿದೆ ಅನ್ನೋ ಕೇಸ್ನ ಸಂಬಂಧಿತವಾಗಿ ವನಿತಾ ಐತಾಳ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ಮುಕ್ತಾಯ ಆಗಿದೆ. ಬ್ಯಾಟರಾಯನಪುರ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ನಡೀತು. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರಂತೆ ಎಸಿಪಿ ಭರತ್ ರೆಡ್ಡಿ. ಐಶ್ವರ್ಯ ಮನೆಯಲ್ಲಿ ಸಿಕ್ಕ ದಾಖಲೆಗಳನ್ನು ಮುಂದಿಟ್ಕೊಂಡು ಪ್ರಶ್ನೆ ಕೇಳಿದ್ರಂತೆ. RR ನಗರದ ಮನೆ ಮೇಲೆ ರೈಡ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ 29 kg ಬೆಳ್ಳಿ ಮತ್ತು ಒಂದಿಷ್ಟು ಚಿನ್ನ ಮಹತ್ವದ ದಾಖಲೆಗಳೇನಿತ್ತು, ಆ ದಾಖಲೆಗಳನ್ನು ಮುಂದಿಟ್ಕೊಂಡು ವನಿತಾ ಐತಾಳ್ ಅವರಿಗೆ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ. ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ವನಿತಾ ಐತಾಳ್ ಹೊರಗಡೆ ಬಂದಿದ್ದಾರೆ. ಆಚೆ ಬಂದ್ಬಿಟ್ಟಿದ್ದಾರೆ, ಏನು ಹೇಳ್ತೀರಾ ಮ್ಯಾಮ್? ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾನು ಜಡ್ಜ್ ಮೇಲೆ ನನಗೆ ಹೈ ರಿಗಾರ್ಡ್ಸ್ ಇದೆ. ಜಡ್ಜ್ ಮೇಲೆ ನಾನೇನೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ವಿ ಹ್ಯಾವ್ ವೆರಿ ಗುಡ್ ಹೈ ರಿಗಾರ್ಡ್ಸ್ ರಿಗಾರ್ಡಿಂಗ್ ಜಡ್ಜ್ ಆಗ್ಬೋದು ಅಥವಾ ಅಡ್ವೊಕೇಟ್ಸ್ ಮೇಲೂ ನನಗೆ ತುಂಬ ಹೈ ರಿಗಾರ್ಡ್ಸ್ ಇದೆ. ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಬಟ್ ಅಂಥ ದೊಡ್ಡ ದೊಡ್ಡ ಗಣ್ಯ ಲಾಯರ್ಸ್ಗಳನ್ನ ಒಬ್ಬ ಪರ್ಸನ್ ಇಟ್ಕೋಬೇಕು ಅಂತಂದರೆ ಅವ್ರ ನೆಟ್ವರ್ಕ್ ಏನಿರ್ಬೋದು ಅಥವಾ ಅವ್ರ ಬ್ಯಾಕ್ ಎಂಡಲ್ಲಿ ಏನಿರ್ಬೋದು, ಯಾರಿರ್ಬೋದು, ಇದ್ರದ್ದು ಸಾಕ್ಷ್ಯ ಸಮೇತ ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಾಗಿದೆ. ನಾನು ಕೂಡ ಅದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾತಾಡೂ ಇದ್ದೀನಿ. ಒಬ್ಬೊಬ್ರದ್ದು ಸಿಟ್ಟಿಂಗ್ ಚಾರ್ಜಸ್ಸೇ ಎಷ್ಟಿದೆ ಗೊತ್ತಾ? ಏನಿಲ್ಲ ಅಂದರೂ ಅವಳು ಒಂದು ದಿನಕ್ಕೆ ಅವತ್ತೊಂದು 40-50 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾಳೆ. ಅಂಥ ದೊಡ್ಡ ಅಡ್ವೊಕೇಟ್ಸ್ನ ಇಟ್ಕೋಬೇಕು ಅಂದರೆ ನನ್ನ ಕೈಲಂತೂ ಆಗಲ್ಲ ಮೇಡಮ್. ನನಗಷ್ಟು ಶಕ್ತಿನೂ ಇಲ್ಲ, ನಾನು ಆ ಥರ ಇಟ್ಟು ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಸೊ ಇದರಲ್ಲಿ ನಾವೇ ಅರ್ಥ ಮಾಡ್ಕೋಬೇಕು ಯಾರು. ಇನ್ನೊಂದು ಮೇಯ್ನ್ ಪಾಯಿಂಟು, ಅವಳು ಜೈಲಲ್ಲಿದ್ಲು, ಫೋನ್ ಇಲ್ಲ, ಅವ್ರ ಗಂಡನ ಹತ್ರ ಫೋನ್ ಇಲ್ಲ, ಗಂಡ ಹೆಂಡತಿ ಇಬ್ಬರು ಜೈಲಲ್ಲಿದ್ದರು. ಯಾರು ಇದನ್ನು ಡೀಲ್ ಮಾಡಿದ್ರು, ಯಾರು ಇದಕ್ಕೆ ಅಮೌಂಟ್ ಎಲ್ಲ ಸಪ್ಲೈ ಮಾಡಿದ್ರು, ಯಾರು ಅಮೌಂಟ್ ಪೇ ಮಾಡಿದ್ರು ಅಡ್ವೊಕೇಟ್ಸ್ಗಳಿಗೆ? ಯಾಕೆಂದರೆ ಅಡ್ವೊಕೇಟ್ಸ್ ಎಲ್ಲ ತುಂಬ ಬಿಗ್ ಅಡ್ವೊಕೇಟ್ಸು. ಐ ರೆಸ್ಪೆಕ್ಟ್ ದೆಮ್ ಲಾಟ್. ಆ್ಯಕ್ಚುಲಿ ನಾನು ಕನ್ಸರ್ನ್ ಮಾಡೋಣ ಅಂತಿದ್ದೆ, ಬಟ್ ನನಗೆ ಗೌರ್ಮೆಂಟಿಂದನೇ PP ಅವ್ರು ಕೊಟ್ಟಿರೋಕ್ಕೆ ಹೋಗಿ ನನಗೆ ಅದು ಅವಶ್ಯಕತೆ ಇಲ್ಲ. ಬಟ್ ಅವ್ರನ್ನ ಅಂಥ ದೊಡ್ಡ ಅಡ್ವೊಕೇಟ್ಸ್ ಅವರೇ ಬಂದಿದ್ದಾರೆ ಅಂತಂದರೆ, ಸಂದೀಪ್ ಚೋಟಾನ ಏನೋ ಅವ್ರ ಹೆಸರು, ಸಾರಿ ಕರೆಕ್ಟ್ ಹೇಳಕ್ಕೆ ಬರ್ತಿಲ್ಲ, CV ವನಿತಾ ಐತಾಳ್ ಕೂಡ ಒಂದಿಷ್ಟು ವ್ಯಾಲಿಡ್ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಫೈನ್, ಅದು ಕಾನೂನು ಪ್ರಕ್ರಿಯೆ. ಅದರಲ್ಲಿ ಅವ್ರು ಹೊರಗಡೆ ಬಂದರು, ಐಶ್ವರ್ಯ ಗೌಡ ಹೊರಗಡೆ ಬಂದು ಮನೇಲಿ ಇರಬೇಕಿತ್ತು. ನಿನ್ನೆ ದಾಳಿ ಮಾಡಿರೋ ಸಂದರ್ಭದಲ್ಲೂ ಕೂಡ ಪೊಲೀಸರು ಕೇಳಿದ್ರು ಐಶ್ವರ್ಯ ಗೌಡ ಎಲ್ಲಿ ಅಂತ. ಪತಿ ಹರೀಶ್ ಇಲ್ಲ, ಬೇಲ್ ಆದಮೇಲೆ ನನಗೂ ಅವ್ರಿಗೂ ಗೊತ್ತೇ ಇಲ್ಲ, ಅವ್ರು ಎಲ್ಲಿ ಹೋದ್ರೋ ಗೊತ್ತೇ ಇಲ್ಲ ಅಂತ ಹೇಳಿದ್ರಂತೆ. ಅದಾದಮೇಲೆ ಅವ್ರು ಮನೇಲಿ ಜಪ್ತಿ ಮಾಡಿದ್ರು. ಜಪ್ತಿ ಮಾಡಿರೋ ಸಂದರ್ಭದಲ್ಲಿ ಸಿಕ್ಕಿರೋ ದಾಖಲೆಗಳನ್ನು ಇವತ್ತು ತಂದು ಕೂರಿಸಿ ವನಿತಾ ಐತಾಳ್ ಅವರನ್ನು ವಿಚಾರಣೆ ಮಾಡಿದ್ರು. ಆದರೆ ಐಶ್ವರ್ಯ ಗೌಡ ಎಲ್ಲಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಏನೇನು ಮಾಡಿದ್ದಾರೆ, ಇನ್ನೂ ಏನೇನೆಲ್ಲ ಮಾಡಿದ್ದಾರೆ, ಇನ್ನೇನೇನು ವಂಚನೆಗಳು ಹೊರಗಡೆ ಬರಬೇಕು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಶಶಿಧರ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಶಶಿಧರ್, ಐಶ್ವರ್ಯ ಗೌಡ ಈ ಹೆಸರಿನ ಹಿಂದೆ ಯಾರಿದ್ದಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ಒಂದು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ, 2 FIR ದಾಖಲಾಗಿದೆ. ಈ FIR ಸಂದರ್ಭದಲ್ಲಿ ಅವ್ರು ಇವತ್ತು ವಿಚಾರಣೆಗೆ ಬಂದಿಲ್ಲ. ಯಾರ ಶ್ರೀರಕ್ಷೆಯಿಂದ ಇಷ್ಟೆಲ್ಲ ಧೈರ್ಯದಿಂದ ಐಶ್ವರ್ಯ ಗೌಡ ಇದ್ದಾರೆ? ಐಶ್ವರ್ಯ ಗೌಡ ಅವರ ಮೇಲಿನ ವಂಚನೆ ಪ್ರಕರಣಗಳ ಈ ಕ್ಷಣದ ಅಪ್ಡೇಟ್ಸ್ಗಳು ಏನೇನಿದೆ ಶಶಿಧರ್? ಪ್ರಣತ್, ಐಶ್ವರ್ಯ ಗೌಡ ಮತ್ತು ಅವರ ಪತಿ ಹರೀಶ್ ಅವರ ಇಬ್ಬರು ವಿಚಾರದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿದಷ್ಟು ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಬಯಲಿಕೆ ಬರ್ತಿದೆ ಅಂತಲೂ ಕೂಡ ಸ್ಪಷ್ಟವಾಗಿ ಪೊಲೀಸರು ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೇವಲ ವಾರಾಹಿ ಜ್ಯುವೆಲರ್ಸ್ ಅಲ್ಲ, ವಾರಾಹಿ ಜ್ಯುವೆಲರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳು ಕೂಡ ವಂಚನೆಯನ್ನು ಕೂಡ ಇದೇ ರೀತಿಯಲ್ಲಿ ಕೂಡ ಐಶ್ವರ್ಯ ಮಾಡಿರೋದು ಕೂಡ ತನಿಖೆಯಲ್ಲಿ ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಿದ್ರು, ಅಲ್ಲಿದ್ದಂಥ ಸಿಬ್ಬಂದಿಗಳ ಮಾಹಿತಿ ಅದ್ರ ಅದೇ ರೀತಿಯಲ್ಲೂ ಕೂಡ ಇವನು ವನಿತಾ ಐತಾಳ್ ಅವರಿಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಏನಾದರೂ ವಂಚನೆ ಆಗಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆ ಇದೆಯಾ, ಎಲ್ಲವನ್ನೂ ಕೂಡ ACP ಭರತ್ ರೆಡ್ಡಿ ಅವರು ಅದ್ರ ಜೊತೆ ವಾರಾಹಿ ಜ್ಯುವೆಲರ್ಸ್ನ ಏನು ವನಿತಾ ಐತಾಳ್ ಅವರ ಬಿಸ್ನೆಸ್ ಪಾರ್ಟ್ನರ್ ಇರುವಂಥ ಭರತ್ ಅವರು ಕೂಡ ಅವರನ್ನು ಕೂಡ ವಿಚಾರಣೆ ಕರೆದು ಕೆಲವೊಂದಷ್ಟು ಯಾವ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇದ್ಲು, ಯಾವ ರೀತಿಯಾಗಿ ಹಣ ಪಡಿತಾ ಇದ್ಲು, ಯಾವ ರೀತಿಯಾಗಿ ಜ್ಯುವೆಲರ್ನ ಪಡಿತಾ ಇದ್ಲು, ಏನು ಅವ್ರ ಜೊತೆ ಯಾವೆಲ್ಲ ರಾಜಕಾರಣಿಗಳಿದ್ರು ಅಂತನೂ ಕೂಡ ತನಿಖೆಯನ್ನು ಕೂಡ ರೈಟ್ ಶಶಿಧರ್, ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನು. ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ಸೊ ಐಶ್ವರ್ಯ ಗೌಡ ಅವರ ಒಂದೊಂದೇ ಕಹಾನಿ ಹೊರಗಡೆ ಬರ್ತಿದೆ. ಅಲ್ಲಿ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಅನಿತಾ ಕುಮಾರಸ್ವಾಮಿ ಭಾಳ ಪರಿಚಯ ಅಂತೆ, ನಿಖಿಲ್ ಕುಮಾರಸ್ವಾಮಿ ಪರಿಚಯ ಅಂತೆ, DK ಸುರೇಶ್ ಅವರು ಇವರ ಅಣ್ಣನೇ ಅಂತೆ. ಈ ಹೆಸರುಗಳನ್ನು ಹೇಳಿಕೊಂಡು ಪ್ರಭಾವಿಗಳ ಹೆಸರನ್ನು ಬಳಕೆ ಮಾಡಿಕೊಂಡು ಕೋಟಿ ವಂಚನೆ ಮಾಡಿದ್ದಾರೆ ಅನ್ನೋದಂತೂ ಬಹಳ ಸತ್ಯ. ಆದರೆ ಈ ಪ್ರಕರಣ ಪೊಲೀಸ್ ತನಿಖೆಯಲ್ಲಿ ಏನೇನನ್ನು ಹೊರಗಡೆ ಬರುತ್ತೆ, ಮುಂದೇನಾಗುತ್ತೆ ತನಿಖೆಯ
ಆ ಹಂತ ಹೇಗಿರುತ್ತೆ ಇವೆಲ್ಲದಕ್ಕೆ ಕಾಲ ಉತ್ತರ ಕೊಡಬೇಕು.